ಕೋಟೆಯಲ್ಲಿ ಉತ್ಖನನ ವೇಳೆ ಎರಡನೇ ಶವ ಪತ್ತೆಯಾಗಿದೆ. ಸುಮಾರು 5,000 ವರ್ಷಗಳ ಹಳೆಯದಾದ ಪಳೆಯುಳಿಕೆ ಇದು. ಹಳೆಯದಾದ ಮಾನವನ ಪಳೆಯುಳಿಕೆಗಳು ಪತ್ತೆಯಾಗಿದ್ದಾವೆ. ಒಂದೇ ಸ್ಥಳದಲ್ಲಿ 2 ಮಾನವನ ಅಸ್ಥಿ ಪಂಜರಗಳು ಸಿಕ್ಕಿದೆ. ಉತ್ಖನನ ನಡೀತಾ ಇದೆ. ತೆಕ್ಕಲಕೋಟೆ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಬರೋ ಗ್ರಾಮ ಇದು. ಅಲ್ಲಿ ಗೌಡ್ರ ಮೂಲೆ ಅಂತಿದೆ. ಅಲ್ಲಿ ನಡೀತಾ ಇದೆ ಉತ್ಖನನ. ಇನ್ನು ನವ ಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಪತ್ತೆಯಾಗಿದೆ. ನವ ಶಿಲಾಯುಗ ಅಂದರೆ ಹೊಸ ಶಿಲಾಯುಗ ಅಂತ. ಒಂದರ ಪಕ್ಕದಲ್ಲೊಂದು ಅಸ್ಥಿ ಪಂಜರಗಳು ದೊರೆತಿದ್ದಾವೆ. ಈ ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸೋಕೆ ನಿರ್ಧಾರ ಮಾಡಿದರೆ, ಕಾರ್ಬನ್ ಡೇಟಿಂಗ್ ಅಂದರೆ ಒಂದು ಮೂಳೆ ಅಥವಾ ಅಲ್ಲಿ ಏನಾದರೂ ವಸ್ತು ಸಿಕ್ಕರೆ ಅದರ ಇತಿಹಾಸ ಎಲ್ಲ ಕೂಡ ಬಂದುಬಿಡುತ್ತೆ. ಎಷ್ಟು ವರ್ಷಗಳ ಹಳೆಯದು, ಅಲ್ಲಿ ಯಾವ ಒಂದು ಕಾಲ ಇತ್ತು ಅಂಥೇಳಿ. ವಾರದ ಹಿಂದೆ ಉತ್ಖನನದ ವೇಳೆ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು. ಪಳೆಯುಳಿಕೆ ಅಕ್ಕಪಕ್ಕದಲ್ಲಿ ಮಡಿಕೆ ಚೂರುಗಳು ಪತ್ತೆಯಾಗಿದ್ದಾವೆ. ಮತ್ತು ಇಲ್ಲಿ ಆಳಕ್ಕೆ ಸುಮಾರು ಒಂದು 5.5 ಅಡಿ ಆಳಕ್ಕೆ ಅಗೆದಾಗ ಮತ್ತೊಂದು ಅಸ್ಥಿ ಪಂಜರ ಸಿಕ್ಕಿರೋದು ಗೊತ್ತಾಗಿದೆ. ಅಂದರೆ ಬಳ್ಳಾರಿಯ ಒಡಲಲ್ಲಿ ಇತಿಹಾಸದ ಸಾಕ್ಷಿಗಳು, ಕುರುಹುಗಳು ಪತ್ತೆಯಾಗ್ತಿದ್ದಾವೆ ಅಂತ ಅರ್ಥ. 5,000 ವರ್ಷಗಳ ಹಳೆಯದಿದು. ಅಂದರೆ 10,000 EBC ಅಂತ ಹೇಳ್ತಾರೆ. ಈಗ ಕ್ರಿಸ್ತಪೂರ್ವ, ಕ್ರಿಸ್ತಶಕ ಅಂತ ಹೇಳಿ ನಾವೇನು ಹೇಳ್ತೀವಿ, ಕ್ರಿಸ್ತಪೂರ್ವ. ಅದರ ಜೊತೆಗೆ ಇಲ್ಲಿ ಮಡಿಕೆ ಚೂರುಗಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕುಂಬಾರಿಕೆ ಇತ್ತು. ನೋಡಿ, ನವಶಿಲಾಯುಗ ಅಂತ ನಾವೇನು ಕರಿತೀವಿ ಅಥವಾ ಹೊಸ ಶಿಲಾಯುಗ ಅಂತ ಏನು ಕರಿತೀವಿ, ಆವಾಗ ಜನರು ಇದ್ದರು. ಆವಾಗ ಬೇಟೆಯಾಡೋದನ್ನು ಬಿಟ್ಟಿದ್ದರು. ಕೃಷಿ ಮಾಡ್ತಾಯಿದ್ರು, ಕುಂಬಾರಿಕೆ ಮಾಡ್ತಾಯಿದ್ರು, ಮತ್ತು ಕಲ್ಲಿನಿಂದ ಕಲ್ಲನ್ನು ಜಜ್ಜಿ ಶಿಲೆಗಳನ್ನು ಮಾಡ್ತಾಯಿದ್ರು. ಆ ರೀತಿಯಾದಂಥ ಒಂದು ಇತಿಹಾಸ ಆ ಸಂದರ್ಭದಲ್ಲಿ ಇತ್ತು ಅನ್ನೋದಕ್ಕೆ ಈ ಎಲ್ಲ ಕುರುಹುಗಳು ಈಗ ಪತ್ತೆಯಾಗಿದ್ದನ್ನು ನೋಡ್ತಾ ಇದ್ದರೆ ಬಳ್ಳಾರಿಯಲ್ಲೂ ಕೂಡ ಇತಿಹಾಸ ಮರುಕಳಿಸ್ತಾ ಇದೆ. ಇನ್ನು ಮತ್ತೇನೇನು ಸಿಗುತ್ತೆ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ. ಅಲ್ಲೂ ಕೂಡ ನವಶಿಲಾಯುಗದ ಈ ವಸ್ತುಗಳು ಪತ್ತೆ ಆಗ್ತಿರೋದನ್ನು ನೋಡ್ತಾ ಇದ್ದರೆ ಈ ಹಿಂದೆ ಅಲ್ಲಿ ಕುಂಬಾರಿಕೆ ಇತ್ತು ಅನ್ನೋದು, ಮಡಿಕೆಗಳು ಚೂರುಗಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಇದೆಲ್ಲವೂ ಕೂಡ ನಡೀತಿತ್ತು ಅಂಥೇಳಿ. ಇದು ಕೇವಲ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಳೆಯುಳಿಕೆಗಳು ಈಗಲೂ ಪತ್ತೆ ಆಗ್ತಾ ಇದ್ದಾವೆ. ಈಗ ಲಕ್ಕುಂಡಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಲ್ವಾ. ಬಟ್ ಅದೇ ರೀತಿಯಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಬಟ್ ಇಂದ ಸಂರಕ್ಷಣೆ ಮಾಡಬೇಕಾದಂಥದ್ದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ ಆಗಿದೆ. ಪ್ರಾಚ್ಯ ವಸ್ತು ಸಂಗ್ರಹಾಲಯದ್ದು ಇವೆಲ್ಲವೂ ಕೂಡ ನಮಗೆ ಒಂದು ಆಸ್ತಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕರ್ನಾಟಕ ಸಾಕಷ್ಟು ರಾಜ ಮಹಾರಾಜರು, ರಾಜ ಮನೆತನಗಳು ಆಳಿರುವಂಥ ಒಂದು ನಾಡಾಗಿದೆ. ಬಟ್ ಇದು ಗೊತ್ತಾಗಬೇಕು ಯಾವ ಅವಧಿಯಲ್ಲಿ ಆಗಿದ್ದು ಅಂಥೇಳಿ. ಈಗ ಹಿಂದೆ ಮಾನವ ಪ್ರಾಣಿಗಳನ್ನು ಬೇಟಾಡಿ ತಿಂತಾ ಇದ್ದ, ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ದ. ಅದಾದಮೇಲೆ ಮತ್ತೆ ಈ ನವಶಿಲಾಯುಗಕ್ಕೆ ಬಂದಾಗ ಅದನ್ನು ಕಂಪ್ಲೀಟಾಗಿ ದೂರ ಮಾಡಿ ಕೃಷಿ ಮಾಡುವಂಥ ಒಂದು ಪ್ರಯತ್ನವನ್ನು ಶುರು ಮಾಡ್ತೇನೆ. ಆಗಿನ ಕಾಲದಿದು. ಅಂದರೆ ನಿನ್ನೆಯ ದಿನ ಒಂದು ಶವ ಅನ್ನೋದು ವರದಿಯಾಗಿತ್ತು. ಇವತ್ತಿನ ದಿನ ಆ ಒಂದು ಶವದ ಅಸ್ಥಿಪಂಜರದ ಪಕ್ಕದಲ್ಲಿ ಮತ್ತೊಂದು ದೇಹದ ಅಸ್ಥಿಪಂಜರ ಇರೋದನ್ನು ಕೂಡ ಇದು ಸಂಶೋಧಕರು ಗಮನ ಹರಿಸಿದ್ದಾರೆ. ಹಾಗಾಗಿ 2 ಶವಗಳನ್ನು ಹೂತಿಟ್ಟಿರುವಂತಹ ಸ್ಥಳ ಈ ಒಂದು ಉತ್ಖನನದಿಂದ ನಮಗೆ ದೊರೆತಿರುವ ಕಾರಣ, ಹಾಗೆ ಇನ್ನೂ ಉಳಿದಂಥ ಉತ್ಖನನ ಕೈಗೊಂಡಿರುವಂತಹ ಸ್ಥಳಗಳಲ್ಲಿ ವಿವಿಧ ಮಡಿಕೆಗಳಾಗಿರ್ಬೋದು, ಅವು ಕೆಲವೊಂದಿಷ್ಟು ಮೆಟೀರಿಯಲ್ಸ್, ಸಲಕರಣೆಗಳಾಗಿರ್ಬೋದು, ಇವೆಲ್ಲವೂ ಸಿಕ್ಕಿರೋದ್ರಿಂದ ಈ ಒಂದು ಸ್ಥಳೀಯ ತೆಕ್ಕಲಕೋಟೆ ಇತಿಹಾಸಕ್ಕೆ ಹೆಚ್ಚಿನದಾದಂತಹ ಕೊಡುಗೆಯನ್ನು ನೀಡಿದೆ ಅಥವಾ ಈ ಒಂದು ಉತ್ಖನನದಿಂದ ಅಂತ ಹೇಳ್ಬೋದು. ಹೀಗೆ ಈ ಒಂದು ಉತ್ಖನನವನ್ನು ಮುಂದುವರಿಸಿದ್ದೇ ಆದಲ್ಲಿ ಇನ್ನಷ್ಟು ಉಪಕರಣಗಳು ಅಥವಾ ಇನ್ನಷ್ಟು ಹೊಸ ವಿಷಯಗಳು ನಮಗೆ ದೊರೆಯಬಹುದು. ಆ ಕಾರಣದಿಂದ ಈ ಒಂದು